ಕೊಲ್ಲಾಪುರದಮ್ಮನ ಜಾತ್ರಾ ಮಹೋತ್ಸವ ದಿನಾಂಕ 15ರಿಂದ 19ನೇ ತಾರೀಕಿನವರೆಗೆ ಯಲಿಯೂರು ಗ್ರಾಮದಲ್ಲಿ ಹಬ್ಬದ ಆಚರಣೆಯಂತೆ ನೆರವೇರುತ್ತದೆ. ಕೊಲ್ಲಾಪುರದಮ್ಮನ ಅನುಗ್ರಹದಿಂದ ಮೊದಲನೇದಾಗಿ ಸೋಮವಾರ ಗಂಗಾ ಸ್ನಾನವನ್ನು ಪ್ರಾರಂಭ ಮಾಡ್ತೀವಿ. 2ನೇ ದಿನ ಆರತಿ ಇದಿರುತ್ತೆ, 3ನೇ ಆರತಿ ಪ್ರಾರಂಭಿಸಿರುತ್ತೆ. 4ನೇ ದಿವಸ ಮತ್ತು 5ನೇ ದಿವಸ ಊರಲ್ಲಿ ಮೆರವಣಿಗೆ ಏರ್ಪಡಿಸಲಾಗಿರುತ್ತೆ. ಈ ತಾಯಿಯ ಅನುಗ್ರಹ ಏನಾಗಿರುತ್ತೆ ಅಂದರೆ ಹೆಣ್ಣು ಮಕ್ಕಳಿಗೆ ಕಷ್ಟ ಅಥವಾ ಮಕ್ಕಳಿಲ್ಲದವರಿಗೆ ಮಕ್ಕಳು ಅನುಗ್ರಹ ಆಗುತ್ತೆ. ಆಮೇಲೆ ಅವ್ರು ಏನೇ ಕಷ್ಟ ಬಂದಿದ್ರು ಸಹಿತ ಈ ತಾಯಿಯ ಅನುಗ್ರಹವನ್ನು ಅನುಸರಿಸ್ಕೊಂಡು ಅವ್ರು ಹೋದರೆ ಅವ್ರಿಗೆ ಒಳ್ಳೆಯದಾಗುತ್ತೆ. ಇಡೀ ಗ್ರಾಮದಲ್ಲಿ ಇನ್ನು 5 ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಅದು ಹಬ್ಬದ ರೀತಿಯಲ್ಲಿ ನಡೆಯುತ್ತದೆ. ಪ್ರತಿ ದಿವಸ ಒಂದೊಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಲ್ಲರ ಅನುಗ್ರಹದಿಂದ. ಹಾಗೂ ಬುಧವಾರ ರಾತ್ರಿ ನಾಟಕವನ್ನು ಏರ್ಪಡಿಸಲಾಗಿರುತ್ತೆ. ಎಲ್ಲರೂ ಕುರುಕ್ಷೇತ್ರ ಎಂಬ ನಾಟಕವನ್ನು ಯಲಿಯೂರು ಗೇಟಿನಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಆಡೋದ್ರಿಂದ ಎಲ್ಲರೂ ಆ ನಾಟಕಕ್ಕೆ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ತಾಯಿ ಅನುಗ್ರಹ ಮಕ್ಕಳು ಮೊದಲಿಂದ ಈ ಯಾಕೆ ಆಗ್ಬೇಕ ಮಡ್ಲಕ್ಕಿ ಇವರಿಗೆ ಕೊಟ್ಟಿದ್ರು ಅಂದರೆ, ಹಿಂದಿನವರು ನಮ್ಮ ತಂದೆಯವರಾಗಲಿ ತಾತವರಾಗಲಿ ಅವಾಗ ಏನಾಗಿದೆ, ಕಣ್ಣು ಮತ್ತು ಕೋರಮೀಸೆ ಸಿಕ್ಕಿದ್ದು. ಮೊದಲನೇ ಸರಿ ತಗೊಂಡೋಗಿ ಇದ್ಯಾಕೆ ಹಿಂಗೆ ಬಂತು ಅಂತ ಹೇಳಿ ತಿರ್ಗಿ ವಾಪಸ್ ಕೊಟ್ರೆ, ಇನ್ನೊಂದು ದಿನ ಹೋಗಿ 15 ದಿನಕ್ಕೂ ಅಥವಾ 1 ತಿಂಗಳಿಗೆ ಹೋಗಿದ್ರಂತೆ. ಅಲ್ಲಿ ಕೋರಮೀಸೆ ಮತ್ತು ಕಣ್ಣುಗಳು ಎರಡನ್ನೂ ತಾಯಿ ಅನುಗ್ರಹ ನಾನು ಇಲ್ಲಿ ನೆಲೆಸ್ತೀನಿ ಎಂಬ ಸತ್ಯದಿಂದ ಇಲ್ಲಿ ಯಲಿಯೂರು ಗ್ರಾಮದಲ್ಲಿ ನೆಲೆಸಿದೆ. ಆದ್ದರಿಂದ ಮೊದಲನೇದಾಗಿ ನಮ್ಮ ತಿಗಳರ ಜನಾಂಗ ಯಾರ್ಯಾರು ಯಾವ್ಯಾವ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಅವರು ಮಾತನಾಡಿ ಹಿರಿಯರು ಈ ಮಡ್ಲಕ್ಕಿ ಕಾರ್ಯಕ್ರಮ ಕರಿಯಣ್ಣ ಎಂಬವರಿದ್ದರು, ಕಾಲ್ಕಟ್ಟ ಕರಿಯಣ್ಣ ಅಂತ. ಅಲ್ಲಿಂದ ಪ್ರಾರಂಭವಾಗಿ ಅವ್ರ ಮನೆಯಲ್ಲೇ ಬಂದು ಅವರ ಸದ್ಗತಿ ಆದ ನಂತರ ಲಕ್ಷ್ಮಣ ಎಂಬವ್ರ ಮನೆಗೆ ಪ್ರಾರಂಭ ಮಾಡ್ತಾ ಇದ್ದೀವಿ ನಾವು. ಇದಾದ ಮೇಲೆ ಇವಾಗಲೂ ಸಹಿತ ಅದೇ ರೀತಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆದ್ದರಿಂದ ಅದೇ ರೀತಿ ಇನ್ನು ಮುಂದೆ ಯಾರ್ಯಾರ ಮನೆಯಲ್ಲಿ ಮಾಡಬೇಕು ಅಂತ ಸಭೆ ತೀರ್ಮಾನದಂತೆ ನಾವು ಅನುಸರಿಸಿಕೊಂಡು ಹೋಗ್ತಾ ಇದ್ದೀವಿ. ತಾಯಿ ಪಾದಕ್ಕೆ ನಮಸ್ಕರಿಸುತ್ತಾ, ನಾವು ಮೊದಲು ಹೇಳಿದಂತೆ 5 ದಿನಗಳ ಕಾಲ ಜಾತ್ರಾ ಉತ್ಸವ ಕಾರ್ಯಕ್ರಮ ಶುರುವಾಗಿದೆ. ಇದು ಉತ್ಸವದ ಮೊದಲನೇ ದಿನ. ತಾಯಿಯನ್ನು ಯಲಿಯೂರು ಕಳ್ಳಂಬಳ್ಳ ಕೆರೆಯಿಂದ ಶಿರಾ ಕೆರೆಗೆ ಹರಿಯುವ ದೊಡ್ಡಾಳದಲ್ಲಿ ಗಂಗೆ ಸ್ನಾನಕ್ಕೆ ಬಂದಿದ್ದೇವೆ. ತಾಯಿಯ ಶಕ್ತಿಯ ಪ್ರತಿರೂಪವೇನೆಂದರೆ, ಮೊದಲು ನಾವು ಪ್ರತಿ ವರ್ಷ ಮಾಡಿದಾಗ ಕೃತಕವಾಗಿ ನಾವು ನೀರನ್ನು ಬಳಸುತ್ತಿದ್ದೆವು. ಈಗ ತಾಯಿಯ ಶಕ್ತಿ ಮಹಿಮೆಯಿಂದ ನ್ಯಾಚುರಲ್ ಆಗಿ ಕಳ್ಳಂಬಳ್ಳ ಕೆರೆಯಿಂದನ ಶಿರಾ ಕೆರೆಗೆ ಆ ತಾಯಿ ಗಂಗಾ ಸ್ನಾನ ಪೂಜೆಗೆ ವರುಣನ ಸಿಂಚನ ನಡೀತಾ ಇದೆ. ಅದು ಶಕ್ತಿ ದೇವತೆ ಅಂತಲೇ ನಾವು ಕರಿಬಹುದು. ಈ ದಿನದ ಮೊದಲನೇ ಕಾರ್ಯಕ್ರಮ ತಾಯಿಯ ಗಂಗಾ ಸ್ನಾನ ಪೂಜೆ. ನಾಳೆ ಆರತಿ ಕಾರ್ಯಕ್ರಮ ಇರುತ್ತದೆ, ನಾಡಿದ್ದು ಬೇಟೆ ಕಾರ್ಯಕ್ರಮ ಇರುತ್ತದೆ, ಆಮೇಲೆ 2 ದಿನ ಉತ್ಸವ ಇರುತ್ತದೆ. ಶಕ್ತಿ ದೇವತೆ ಈ ಸ್ನಾನ ಮಾಡಿದ ಮಕ್ಕಳು, ಈ ಮಕ್ಕಳ ಭಾಗ್ಯ, ಅದನ್ನ ನೀರನ್ನು ಹಾಕೊಂಡ್ರೆ ಮಕ್ಕಳ ಭಾಗ್ಯವನ್ನು ಕರುಣಿಸುವ ಒಂದು ಶಕ್ತಿ ದೇವತೆ ಆಗಿರುತ್ತದೆ. ಹಾಗೇನೆ ಒಂದು ಆರೋಗ್ಯ ಐಶ್ವರ್ಯವನ್ನು ಕಾಪಾಡುವಂತ ಶಕ್ತಿ ದೇವತೆ ಈ ತಾಯಿ ಆಗಿರುತ್ತದೆ. ಶ್ರೀ ಕೊಲ್ಲಾಪುರದ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ತಾಯಿಯ ಮಹಿಮೆ ರತ್ನಗಿರಿಯಿಂದ ಮೂಲ ದೇವರು ಯಲಿಯೂರಿಗೆ ಆಗಮಿಸಿದ್ದು ಎಲ್ಲ ಇಲ್ಲಿ ಇಂದಿನ ಜನಾಂಗದವರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಅದೇ ರೀತಿ ಈ ವರ್ಷದ ಈ ಜಾತ್ರಾ ಮಹೋತ್ಸವವನ್ನು ಗಂಗಾ ಪೂಜೆಗೋಸ್ಕರ ಯಲಿಯೂರು ಹಳ್ಳದ ಗಂಗಾ ಪೂಜೆ ಮಾಡಿಕೊಂಡು ಈಗ ತೌರ್ಮನೆ ಎಂಬ ಲಕ್ಷ್ಮಣಪ್ಪ ಅವರ ಮನೆಯವರಿಂದ ಮಡ್ಲಕ್ಕಿ ಪೂಜೆ ನಡೆಯುತ್ತದೆ. ಅದರಿಂದ ಸರ್ವರಿಗೂ ಸುಸ್ವಾಗತವನ್ನು ಬಯಸುತ್ತೇನೆ.